ಬಾಗಲಕೋಟೆ ನಗರ ಪ್ರವಾಸ ಕೈಗೊಂಡಿದ್ದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮುಂದೆ ಸ್ಥಳೀಯ ಮಹಿಳೆಯರು ತಮ್ಮ ಅಳಲು ತೋಡಿಕೊಂಡು ಕಣ್ಣೀರಿಟ್ಟ ಘಟನೆ ನಡೆಯಿತು. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಗರಕ್ಕೆ ಆಗಮಿಸಿದ್ದ ಅಧ್ಯಕ್ಷರು ಮಹಿಳೆಯರ ದೂರು ಹಾಗೂ ಸಮಸ್ಯೆಗಳನ್ನು ಆಲಿಸಿದ್ರು. ಈ ವೇಳೆ ಹಲವಾರು ಮಹಿಳೆಯರು ಅಧ್ಯಕ್ಷರ ಕಾಲಿಗೆ ಬಿದ್ದು ತಮಗಾಗ್ತಾ ಇರುವ ಅನ್ಯಾಯದ ಕುರಿತು ಮನವಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಕೊಡ್ತಾ ಇಲ್ಲ, ಕೌಟುಂಬಿಕವಾಗಿ ಗಂಡನ ಕಿರುಕುಳ ಹೆಚ್ಚಾಗಿದ್ದು ಕೆಲಸ ಹಾಗೂ ಉದ್ಯೋಗವಿಲ್ಲದೆ ಬದುಕು ನಡೆಸೋದು ಕಷ್ಟಕರವಾಗಿದೆ ಎಂದು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ಅಳಲನ್ನ ತಾಳ್ಮೆಯಿಂದ ಆಲಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆ ನೀಡಿದ್ರು. ಆಸ್ಪತ್ರೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಅವರು ತಮ್ಮ ಪ್ರವಾಸದ ಅವಧಿಯಲ್ಲಿ ನಗರದ 50 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ಹಾಗೂ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಹಿಳಾ ಆಯೋಗದ ಅಧ್ಯಕ್ಷರು ಅಲ್ಲಿನ ವ್ಯವಸ್ಥೆ ಹಾಗೂ ಕಾರ್ಯವೈಖರಿಯನ್ನ ಕೂಲಂಕಷವಾಗಿ ಪರಿಶೀಲಿಸಿದ್ದಾರೆ. ಇಬ್ಬರೇ ಇದ್ದಾರೆ ಅಲ್ಲಿ ಕ್ಲೀನ್ ಮಾಡೋರು, ಒಂದು ಹೆಣ್ಮಗಳು ಒಂದು ಗಂಡಸ್ ಮಗ. ಅಲ್ಲಿ ಓಟಿ ಟೇಬಲ್ ಅವರೇ ಕ್ಲೀನ್ ಮಾಡಬೇಕು. ಡಾಕ್ಟ್ರೇ ಹೇಳ್ತಾ ಇದ್ರು ನಾವೇ ಮಾಡ್ತೀವಿ ಅಂತ, ಗೈನಕಾಲಜಿಸ್ಟ್. ಸೊ ಹಾಗಾಗಿ ನಾನು ಆಯುಕ್ತರ ಜೊತೆ ಮಾತಾಡಿದ್ದೀನಿ, ಅಲ್ಲೇ ಮಾತಾಡಿದೆ ನಾನು ಆರೋಗ್ಯ ಇಲಾಖೆ ಆಯುಕ್ತರ ಜೊತೆ. ಮೇಡಮ್ ಇಮಿಡಿಯೇಟ್ಲಿ ಅಲ್ಲಿ ನಾವು ಗ್ರೂಪ್ ಡಿ ಅವ್ರನ್ನ ಹಾಕ್ತೀವಿ ಅಂತ ಹೇಳಿದ್ರು. ಅಲ್ಲಿ ಸ್ಟೆರಿಲೈಸೇಷನ್ ಹೆಂಗ್ ಮಾಡ್ತಾರೆ, ಶೌಚಾಲಯಗಳು ಹೆಂಗಿದಾವೆ, ಮೆಡಿಸಿನ್ಸ್ ಎಲ್ಲ ಕೌಂಟ್ರಲ್ಲೇ ಎಲ್ಲವನ್ನೂ ಕೊಡ್ತಾರಾ ಅಥವಾ ಹೊರಗಡೆ ಬರ್ಕೊಡ್ತಾರಾ, ಮತ್ತೆ ಒಳಗಡೆ ಬಹಳ ಧೂಳು ಮತ್ತೆ ಸ್ವಚ್ಛತೆ ಇಲ್ಲ. ಯಾಕಂದ್ರೆ ಇಬ್ಬರೇ ಇಡೀ ಆಸ್ಪತ್ರೆನ ಹೆಂಗ್ ಕ್ಲೀನ್ ಮಾಡಕ್ ಬರುತ್ತೆ ಹೇಳಿ. ಸೊ ಹಾಗಾಗಿ ಅದು ಒಂದಿದೆ. ಅದರ್ವೈಸ್ ಒಂದು 30 ಡೆಲಿವರಿ ಆಗತ್ತೆ, ಬಟ್ ಅದರಲ್ಲೂ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ, ಹೆಣ್ಮಕ್ಳ ಸಂಖ್ಯೆ ಕಡಿಮೆ. ಅದು ಪ್ರಕೃತಿಗೆ ವಿರೋಧ. ಅದು ಆಕ್ಚುಲಿ ಯೂಶ್ವಲಿ ಯಾವಾಗ್ಲೂ ಹೆಣ್ಮಕ್ಳ ಸಂಖ್ಯೆ ಹುಟ್ಟೋದು ಜಾಸ್ತಿ ಇರ್ತದೆ. ಅದು ಏನ್ ಹೇಳ್ತದಂತಂದ್ರೆ ಎಲ್ಲೋ ಒಂದ್ ಕಡೆ ಭ್ರೂಣ ಹತ್ಯೆ ಆಗ್ತಾ ಇದೆ ಅನ್ನೋ ಒಂದು ಇಂಡಿಕೇಶನ್ ಅದು. 100%. ಸೊ ಅದ್ರ ಬಗ್ಗೆನೂ ಸಹ ನಾನು DHO ಅವರಿಂದ ಎಲ್ಲ ಮಾಹಿತಿ ತರಿಸ್ಕೊಳ್ತೇನೆ. ಮತ್ತೆ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ. ಮತ್ತೆ ನಾನೇ ಖುದ್ದಾಗಿ ಒಬ್ಳು ತಾಯಿಗೆ ಫೋನ್ ಮಾಡಿ ಮಾತಾಡಿದೆ, ಗಂಡನ ಮನೆಗೆ ಕಳಿಸ್ಬಿಟ್ಟಿರ್ತಾರೆ, ಮತ್ತೆ ಇವರು ಕೌಂಟರ್ ಕೇಸು. ಈಗ ಹೆಣ್ಮಗಳ ಜೊತೆ ಮಾತಾಡಿದೆ, ಅವಳಿಗೆ ಗಂಡನ ಮನೆಯಲ್ಲಿದ್ದಾಳೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಅವರೇ ಮಾಡಿದ್ದಾರೆ. ಮತ್ತೆ ಇವತ್ತು ಹಲವಾರು ಹೆಣ್ಮಕ್ಳು ಬಂದಿದ್ರು. ಆ ಅಧಿಕಾರಿಗಳಿಗೆಲ್ಲ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಮತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಪ್ರಭಾಕರ್ ಅಂತ ಇದ್ದಾರೆ. ಇಬ್ಬರೇ ಇದ್ದಾರೆ ಅಲ್ಲಿ ಕ್ಲೀನ್ ಮಾಡೋರು, ಒಂದು ಹೆಣ್ಮಗಳು ಒಂದು ಗಂಡಸ್ ಮಗ. ಅಲ್ಲಿ ಓಟಿ ಟೇಬಲ್ ಅವರೇ ಕ್ಲೀನ್ ಮಾಡಬೇಕು. ಡಾಕ್ಟ್ರೇ ಹೇಳ್ತಾ ಇದ್ರು ನಾವೇ ಮಾಡ್ತೀವಿ ಅಂತ, ಗೈನಕಾಲಜಿಸ್ಟ್. ಸೊ ಹಾಗಾಗಿ ನಾನು ಆಯುಕ್ತರ ಜೊತೆ ಮಾತಾಡಿದ್ದೀನಿ, ಅಲ್ಲೇ ಮಾತಾಡಿದೆ ನಾನು ಆರೋಗ್ಯ ಇಲಾಖೆ ಆಯುಕ್ತರ ಜೊತೆ. ವ್ಯಾಪಾರ ಆಗಿ 4 ತಿಂಗಳು ಸನಿಯಾಕಾದ್ರಿ ಮೇಡಮ್ ಅದ. ನಮ್ದು ಯಾವುದು ಏನು ಇನ್ಕಮ್ ಅಂತ ಏನು ಇದನ್ನು ಮಾಡಿ ಸಿಕ್ಕಿಲ್ರಿ. ನಾವು 7 ಮಂದಿ ಕೂಡ ಬರ್ದಾರ್ರಿ ಮೇಡಮ್. ನಾವು ನಿಮ್ಗೆ ಬೇಕಾಗತ್ತ ಬೆಂಗಳೂರಿಗೆ ಬಂದಿದ್ದೀವಿ.